ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೇಳ್ತಿರೋ ಕತೆ ಬಂದು ನೂರಾರು ಮಕ್ಕಳ ಜೀವ ಉಳಿಸಿದಂತಹ ಒಂದು ನಾಯಿಯ ಕತೆ. ಆ ನಾಯಿ ಹೆಸರು ಬಾಲ್ಟೋ. ಇದು ಬಾಲ್ಟೋನ ಹೃದಯ ಸ್ಪರ್ಶಿ ನಿಜವಾದ ಕತೆ. ಅಂದು 1925ರ ಚಳಿಗಾಲ ಆಗಿತ್ತು. ಇವತ್ತಿನ ಉತ್ತರ ಅಮೆರಿಕಾದ ಅಲಸ್ಕಾದ ನೋಮ್ ಎಂಬ ಪುಟ್ಟ ಪಟ್ಟಣವು ದಟ್ಟ ಹಿಮದಿಂದ ಆವರಿಸಿರುತ್ತೆ. ಹೊರಗಿನ ಜಗತ್ತಿನ ಸಂಪರ್ಕ ಬಹುತೇಕ ಕಡಿದೇ ಹೋಗಿರುತ್ತೆ. ಜನರು ತಮ್ಮ ತಮ್ಮ ಮನೆಗಳಲ್ಲಿ ಬೆಚ್ಚಗಿರಲು ಇಷ್ಟಪಡ್ತಾ ಇರ್ತಾರೆ. ಆದರೆ ಆ ಸಮಯದಲ್ಲಿ ಒಂದು ಭಯಾನಕ ಸುದ್ದಿ ಆ ಪಟ್ಟಣದ ತುಂಬ ಹರಿದಾಡ್ತಾ ಇರುತ್ತೆ. ಅದೇನೆಂದರೆ, ಡಿಫ್ತೇರಿಯಾ ಎಂಬ ಮಾರಕ ರೋಗ ಮಕ್ಕಳಲ್ಲಿ ವೇಗವಾಗಿ ಹರಡ್ತಾ ಇರುತ್ತೆ. ಪ್ರತಿ ದಿನನೂ ಕೂಡ ಹೊಸ ಮಕ್ಕಳು ಅಸ್ವಸ್ಥರಾಗ್ತಾ ಇರ್ತಾರೆ. ವೈದ್ಯರೇ ಆತಂಕಗೊಂಡಿರ್ತಾರೆ. ಔಷಧಿ ಇಲ್ಲದಿದ್ದರೆ ಅನೇಕ ಮಕ್ಕಳು ಬದುಕುಳಿಯೋದಿಲ್ಲ ಅನ್ನೋದು ಸ್ಪಷ್ಟವಾಗಿರುತ್ತೆ. ಆದರೆ ಸಮಸ್ಯೆ ಏನಂದರೆ, ಅಗತ್ಯ ಔಷಧಿ ನೂರಾರು ಕಿಲೋಮೀಟರ್ ದೂರದಲ್ಲಿರುತ್ತೆ. ಹೊರಗೆ ನೋಡಿದರೆ ಭೀಕರ ಹಿಮಪಾತ, ಹಿಮಗಾಳಿ ತುಂಬ ಪ್ರಬಲವಾಗಿರುತ್ತೆ. ಮನುಷ್ಯರು ಕೆಲವೇ ನಿಮಿಷಗಳಲ್ಲಿ ದಿಕ್ಕು ತಪ್ಪುವಂಥ ಸಾಧ್ಯತೆ ತುಂಬಾ ಇರುತ್ತೆ. ವಿಮಾನಗಳು ಹಾರಲು ಸಾಧ್ಯವಾಗ್ತಾ ಇರೋದಿಲ್ಲ. ರೈಲು ಮಾರ್ಗಗಳು ಇರೋದೇ ಇಲ್ಲ. ಪಟ್ಟಣದ ಜನರು ಭಯದಲ್ಲಿರ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿದು ಒಂದೇ ಪ್ರಶ್ನೆ ಆಗಿರುತ್ತೆ. ಅದೇನೆಂದರೆ, ನಮ್ಮ ಮಕ್ಕಳನ್ನ ಯಾರು ಉಳಿಸ್ತಾರೆ ಇವಾಗ? ಆಗ ಒಂದು ಸಾಹಸಮಯ ಯೋಜನೆ ರೂಪಿಸ್ತಾರೆ. ಅದೇನೆಂದರೆ, ಹಲವಾರು ಸ್ಲೆಡ್ ನಾಯಿಗಳ ತಂಡಗಳ ಮೂಲಕ ಔಷಧಿಯನ್ನು ಹಂತ ಹಂತವಾಗಿ ತಲುಪಿಸಬೇಕೆಂದು ನಿರ್ಧಾರ ಮಾಡ್ತಾರೆ. ಇದು ಅತ್ಯಂತ ಅಪಾಯಕಾರಿ ಕಾರ್ಯ ಕೂಡ ಆಗಿರುತ್ತೆ. ಆದರೆ ಆ ನಾಯಿಗಳ ತಂಡದಲ್ಲಿ ಒಂದು ಶಾಂತ ಸ್ವಭಾವದ ನಾಯಿ ಇರುತ್ತೆ. ಅದರ ಹೆಸರೇ ಬಾಲ್ಟೋ. ಈ ಕಥೆಯ ನಾಯಕ ಕೂಡ ನಮ್ಮ ಬಾಲ್ಟೋ. ಇದುವರೆಗೂ ಯಾರೂ ಕೂಡ ಅದನ್ನು ದೊಡ್ಡ ನಾಯಕ ಅಂತ ಭಾವಿಸಿರಲಿಲ್ಲ. ಆದರೆ ಕೆಲವೊಮ್ಮೆ ನಿಜವಾದ ನಾಯಕರು ಅತ್ಯಂತ ನಿಶ್ಶಬ್ದವಾಗಿ ಮುಂದೆ ಬರ್ತಾರೆ. ಇಲ್ಲಿಂದ ಇದರ ಪ್ರಯಾಣ ಆರಂಭವಾಗುತ್ತೆ. ಹಿಮಗಾಳಿ ಮುಖಕ್ಕೆ ಬಡಿದಾಡುತ್ತಿತ್ತು. ದಾರಿಗಳು ಕಾಣ್ತಾ ಇರಲಿಲ್ಲ. ಎಲ್ಲೆಡೆ ಬಿಳಿ ಹಿಮ ಮಾತ್ರ. ಒಂದು ಹಂತದಲ್ಲಿ ಗಾಳಿ ಅಷ್ಟು ಬಲವಾಗಿತ್ತು ಅಂತಲೇ ಹೇಳ್ಬೋದು. ನಾಯಿಗಳನ್ನು ಮುನ್ನಡೆಸ್ತಿದ್ದ ವ್ಯಕ್ತಿಗೂ ಕೂಡ ದಾರಿ ಕಾಣಿಸ್ತಾ ಇರಲಿಲ್ಲ. ಆ ಕ್ಷಣದಲ್ಲಿ ಎಲ್ಲರ ಆಸೆ ಬಾಲ್ಟೋ ಮೇಲಿತ್ತು. ಬಾಲ್ಟೋ ತನ್ನ ಮೂಗು ಮತ್ತು ಸಹಜ ಪ್ರವೃತ್ತಿಯನ್ನು ನಂಬಿ ನಿಧಾನವಾಗಿ ಮುಂದೆ ಸಾಗತೊಡಗಿತು. ಹಿಮದ ನಡುವೆ, ಕತ್ತಲೆಯ ನಡುವೆ ಜೀವಕ್ಕೆ ಅಪಾಯವಿದ್ದರೋದು ನಿಲ್ಲಲಿಲ್ಲ. ಗಂಟೆಗಳು ಕಳೆಯುತ್ತಿದ್ದವು. ಚಳಿ ಹೆಚ್ಚಾಗುತ್ತಿತ್ತು. ಆದರೆ ಬಾಲ್ಟೋ ಮುಂದುವರಿಯುತ್ತಲೇ ಇತ್ತು. ಅದರ ಕಾಲುಗಳು ತುಂಬಾನೇ ಆಯಾಸಗೊಂಡಿದ್ದವು. ದೇಹ ನಡುಗ್ತಾ ಇತ್ತು. ಆದರೂ ಅದು ಹಿಂದೆ ಸರಿಯಲಿಲ್ಲ. ಏಕೆಂದರೆ ಆ ಚಿಕ್ಕ ಪಟ್ಟಣದಲ್ಲಿ ಅನೇಕ ಮಕ್ಕಳು ಅದರ ಮೇಲೆ ಭರವಸೆನ ಇಟ್ಟಿರ್ತಾರೆ. ಕೊನೆಗೆ ದೀರ್ಘ ಮತ್ತು ಅಪಾಯಕಾರಿ ಪ್ರಯಾಣದ ನಂತರ ಬಾಲ್ಟೋ ಮತ್ತು ಅದರ ತಂಡ ಔಷಧಿಯನ್ನು ಸುರಕ್ಷಿತವಾಗಿ ನೋಮ್ ಪಟ್ಟಣಕ್ಕೆ ತಲುಪಿಸ್ತಾರೆ. ಪಟ್ಟಣದ ಜನರಿಗೆ ಅದೊಂದು ಅದ್ಭುತ ಕ್ಷಣವಾಗಿರುತ್ತೆ. ವೈದ್ಯರು ತಕ್ಷಣ ಔಷಧಿಯನ್ನು ಬಳಸಲು ಆರಂಭ ಮಾಡ್ತಾರೆ. ನಿಧಾನವಾಗಿ ಮಕ್ಕಳ ಆರೋಗ್ಯ ಸುಧಾರಿಸತೊಡಗಿತು. ಹಲವು ಜೀವಗಳು ಉಳಿದವು. ಅಂದು ಬಾಲ್ಟೋ ಯಾವುದೇ ಪದಗಳನ್ನು ಮಾತನಾಡಲಿಲ್ಲ. ಅದು ಯಾವುದೇ ಪ್ರಶಂಸೆ ಕೇಳಲಿಲ್ಲ. ಅದು ಕೇವಲ ತನ್ನ ಕರ್ತವ್ಯವನ್ನು ನೆರವೇರಿಸಿತು. ಆದರೆ ಅದರ ನಿಷ್ಠೆ, ಧೈರ್ಯ ಮತ್ತು ತ್ಯಾಗವು ಸಾವಿರಾರು ಜನರ ಹೃದಯಗಳಲ್ಲಿ ಶಾಶ್ವತ ಸ್ಥಾನ ಪಡೆಯಿತು. ಇಂದಿಗೂ ಬಾಲ್ಟೋವನ್ನು ಜನರು ಒಂದು ಸಾಮಾನ್ಯ ನಾಯಿಯಾಗಿ ನೋಡೋದಿಲ್ಲ. ಜೀವಗಳನ್ನು ಉಳಿಸಿದ ನಿಜವಾದ ಹೀರೋ ಆಗಿ ನೆನಪಿಸ್ಕೊಳ್ತಾರೆ. ಈ ಕಥೆಯಲ್ಲಿ ನಾವು ಒಂದು ಸಂದೇಶನ ತಿಳ್ಕೊಬೋದು. ಅದೇನೆಂದರೆ, ನಿಜವಾದ ಧೈರ್ಯ ಅಂದರೆ ಭಯವಿಲ್ಲದಿರುವುದು ಅಲ್ಲ, ಭಯದ ನಡುವೆಯೂ ಮುಂದೆ ಸಾಗುವಂಥದ್ದು. ನಾಯಕತ್ವಕ್ಕೆ ಮಾತುಗಳ ಅಗತ್ಯ ಇರುವುದಿಲ್ಲ, ಕಾರ್ಯಗಳು ಮಾತ್ರ ಸಾಕಾಗುತ್ತೆ. ಕೆಲವೊಮ್ಮೆ ಒಂದು ಪ್ರಾಣಿಯ ನಿಷ್ಠೆ ಮನುಷ್ಯರಿಗೆ ದೊಡ್ಡ ಪಾಠ ಕಲಿಸುತ್ತೆ. ಬಾಲ್ಟೋ ನಮಗೆ ಕಲಿಸೋಗಿದ್ದು ಒಂದೇ,
ಇತರರ ಜೀವ ಉಳಿಸಲು ಮಾಡಿದ ಒಂದು ಸಣ್ಣ ಪ್ರಯತ್ನವೂ ಕೂಡ ಮುಂದೆ ಒಂದು ದಿನ ಇತಿಹಾಸ ಆಗುತ್ತೆ.